ಬನ್ನೂರಿನ ಕರ್ಮಲ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಳಿಯ ಕಾಂಕ್ರೀಟ್ ರಸ್ತೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾಂಕ್ರೀಟ್ ರಸ್ತೆಯನ್ನ ಪುತ್ತೂರು ನಗರಸಭೆಯ ವಾರ್ಡ್ ನಂಬರ್ 5ರ ಸದಸ್ಯೆ ಕೆ ಫಾತಿಮತ್ ಝಾರಾ ಉದ್ಘಾಟಿಸಿದ್ರು. ಪುತ್ತೂರು ನಗರ ಸಮಿತಿ ಅಧ್ಯಕ್ಷರಾದ ಬಶೀರ್ ಕೂರ್ನಟ್ಕ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ನಾವು ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಇಲ್ಲಿನ ಬನ್ನೂರು ವಾರ್ಡಿನ 5ನೇ ವಾರ್ಡಿನ ಜನರಿಗೆ ನಾವು ಬಹಳಷ್ಟು ಭರವಸೆಗಳ ಮಾತನ್ನು ನಾವು ನೀಡಿದ್ದೇವೆ. ಅದರಲ್ಲಿ ವಿಶೇಷತೆಯಾಗಿ ಈ ಒಂದು ವಾರ್ಡಿನಲ್ಲಿ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಇಲ್ಲಿ ವಾಸಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಆ ಒಂದು ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿನ ಜನತೆ ಅಲ್ಲಿ ಜಾತಿ ಧರ್ಮ ಯಾವುದು ನೋಡದೆ ಅಲ್ಲಿ ಶ್ರೀಮತಿ ಫಾತಿಮತ್ ಝೋರಾ ಇವರನ್ನು ಬೆಂಬಲಿಸಿ ನಮ್ಮ ಪಕ್ಷದ ಪರವಾಗಿ ಪುತ್ತೂರು ನಗರಸಭೆಗೆ ಪ್ರಪ್ರಥಮವಾಗಿ ಆಯ್ಕೆ ಮಾಡಲು ಇಲ್ಲಿನ ಜನತೆ ನಮ್ಮೊಂದಿಗೆ ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಇಲ್ಲಿನ ಜನತೆಗೆ ಪುತ್ತೂರು SDP ವಿಧಾನಸಭಾ ಕ್ಷೇತ್ರ ಸಮಿತಿ ಹಾಗೂ ಪುತ್ತೂರು ನಗರ ಸಮಿತಿ ಇದರ ಪರವಾಗಿ ಆರ್ಥಿಕವಾದ ಅಭಿನಂದನೆಗಳನ್ನು. ಈ ವೇಳೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮಾಧಿಕಾರಿ ಶ್ರೀರಾಜಣ್ಣ, ಬನ್ನೂರು ವಲಯಾಧ್ಯಕ್ಷ ಮೊಹಮ್ಮದ್ ಹುಸೇನ್, ಸಿಲ್ಸಿಲಾ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಇಬ್ರಾಹಿಂ KM, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಮಿತಿ ಸದಸ್ಯರಾದ PBK, ಸ್ಥಳೀಯರಾದ ಸತ್ಯ, ತಿಲಕ್ರಾಜ್, ಕೃಷ್ಣಪ್ಪ, ರಮೇಶ್, ವಾಣಿ ಮೊದಲಾದವರು ಪಾಲ್ಗೊಂಡಿದ್ದರು. ರಸ್ತೆ ಎಂಬುದು ನಾಗರಿಕತೆಯ ಸಂಕೇತವಾಗಿರುತ್ತದೆ. ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆಯು ಒಂದು. ಪ್ರತಿಯೊಬ್ಬರ ಸುಗಮ ಸಂಚಾರಕ್ಕೆ ರಸ್ತೆ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಅನುದಾನದ ಈ ಒಂದು ರಸ್ತೆ ಕಾಂಕ್ರೀಟೀಕರಣವಾದುದು ನಮಗೆಲ್ಲರಿಗೂ ಸಂತೋಷದ ವಿಚಾರವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಶ್ರಮಿಸಿ ಒಂದು ಉತ್ತಮ ವಾರ್ಡನ್ನಾಗಿ ಮಾಡ್ತೇನೆಂಬ ಭರವಸೆಯೊಂದಿಗೆ